ಬೆಂಗಳೂರನ್ನ ಬ್ರ್ಯಾಂಡ್ ಬೆಂಗಳೂರು ಅಂತ ಹೇಳಿ ಏನೇನೋ ಹೆಸರುಗಳಿಂದ ನಾವು ಕರಿತೀವಿ. ಆದರೆ ಬೆಂಗಳೂರು ಲಿಟ್ರಲಿ ಬ್ಯಾಡ್ ಬೆಂಗಳೂರು ಆಗಿಬಿಟ್ಟಿದೆ. DCM ಸಾಹೇಬರ ಆಡಳಿತದಲ್ಲಿರುವಂತಹ DCM ಸಾಹೇಬರ ಕನಸಿನ ಬೆಂಗಳೂರು. ಬೆಂಗಳೂರನ್ನ ಯಾವ ರಾಜಕಾರಣಿಗಳು ಕೇವಲ ಕೇಂದ್ರವಾಗಿ ಗುರುತಿಸ್ಕೊತಾರೆ, ಇಲ್ಲಿ ದುಡ್ಡು ಹೊಡೆಯೋ ಪ್ಲಾನ್ ಮಾಡ್ತಾರೆ ಬಿಟ್ರೆ ಅದರ ಅಭಿವೃದ್ಧಿಗೆ ಯಾರು ಯೋಚನೆ ಮಾಡಲ್ಲ ಅನ್ನೋದಕ್ಕೆ ಈಗಿನ ಸಂದರ್ಭಗಳು ಸಾಕ್ಷಿಯಾಗಿದೆ. ಕಲಾಸಿಪಾಳ್ಯ ಈ ಹೆಸರನ್ನು ಎಲ್ಲರೂ ಕೇಳಿದ್ದೀರಿ. ಈ ಕಲಾಸಿಪಾಳ್ಯದಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಇದೆ. ಆ ಬಸ್ ಸ್ಟ್ಯಾಂಡ್ಗೆ ಹೋದ್ರೆ ನೀವು ವಾಪಸ್ ಬೆಂಗಳೂರಲ್ಲಿ ಇದ್ದೀರೋ ಎಲ್ಲಿದ್ದೀನಿ ಅಂತ ಅನಿಸ್ಬಿಡ್ಬೇಕು. ಗುಂಡಿಯಲ್ಲಿ ಕೊಳಚೆ ನೀರು, ಆ ಗುಂಡಿಯಲ್ಲೇ ಬಿದ್ದು ಬೀಳುವಂಥ ಗಾಡಿಗಳು, ಅಂದರೆ ಟೈರ್ ಬೀಳುತ್ತೆ, ನೀವು ಅವ್ರ ಅಕ್ಕಪಕ್ಕ ನೋಡೋದೇ ಇಲ್ಲ. BMTC ಬಂದರೂ ಅಷ್ಟೇ, ದೊಡ್ಡ ಬಸ್ ಬಂದರೂ ಅಷ್ಟೇ, ಸಿಕ್ಕಾಕೊಂಡು ಬಿಡುತ್ತೆ ಅಂತಂದರೆ ಯೋಚನೆ ಮಾಡಿ ಆ ಗುಂಡಿಯ ತೀವ್ರತೆ ಎಷ್ಟು ದೊಡ್ಡದು, ಎಷ್ಟು ಅಗಲ ಇದೆ ಅಂತ ನೋಡಿ. ಇಂಥ ಗುಂಡಿಗಳು, ಅದರಲ್ಲಿ ಸೇರ್ಕೊಂಡಿರುವ ಕೊಳಚೆ ನೀರು, ನೀವು ಅಕ್ಕಪಕ್ಕದಲ್ಲಿ ವಾಕ್ ಮಾಡ್ಕೊಂಡು ಬರ್ತಾ ಇದ್ದೀರಿ ಅಂತ ಅಂದ್ಕೊಳ್ಳಿ. ಆ ಡ್ರೈವರ್ ತಲೆನೇ ಕೆಡಿಸ್ಕೊಳ್ಳಲ್ಲ ನಿಮ್ಮ ಮೈಗೆ ನೀರು ಸಿಡಿಯತ್ತಾ ಅಂತ. ಸಿಡಿದ್ರೆ ಸಿಡಿಲಿ ಬಿಡ್ರಿ ಅನ್ನೋ ರೀತಿಯಲ್ಲಿ ಅವ್ರು ಹೋಗ್ತಾ ಇರ್ತಾರೆ. ಈ ಗುಂಡಿಗಳು ಬೆಂಗಳೂರಿನ ಹೃದಯ ಭಾಗದಲ್ಲಿರುವ ಕಲಾಸಿಪಾಳ್ಯದಲ್ಲಿರೋದು. ಕಲಾಸಿಪಾಳ್ಯದ ಬಸ್ ಸ್ಟ್ಯಾಂಡು ಅಂತಂದರೆ ಸಿಕ್ಕಾಪಟ್ಟೆ ಬಸ್ ಓಡಾಡುವ, ಸಿಕ್ಕಾಪಟ್ಟೆ ಜನ ಓಡಾಡುವಂಥ ಒಂದು ಜಾಗ. ರಾಜ್ಯದಿಂದ ಬೇರೆ ಬೇರೆ ರಾಜ್ಯಗಳಿಗೆ ಕನೆಕ್ಟಿವಿಟಿ ಬಸ್ಗಳು ಓಡಾಡುವಂಥ ಜಾಗ, ಖಾಸಗಿ ಬಸ್ಗಳು ಹೆಚ್ಚು ಓಡಾಡುವಂಥ ಜಾಗ. ಈ ಜಾಗದಲ್ಲಿ ಈ ರೀತಿ ದೊಡ್ಡ ಗುಂಡಿ ಬಿದ್ದರೆ ಜನ ಹೆಂಗೆ ಓಡಾಡೋದು, ಪರಿಸ್ಥಿತಿ ಹೆಂಗೆ ಅರ್ಥ ಮಾಡ್ಕೊಳ್ಳಿ. ಇನ್ನು ಈ ಕುರಿತು ನಮ್ಮ ಪ್ರತಿನಿಧಿ ಸುಷ್ಮಿತಾ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. BBMPಯ ಹೆಸರು ಗ್ರೇಟರ್ ಬೆಂಗಳೂರು ಅಥಾರಿಟಿ ಅಂತ ಬದಲಾದರೂ ಕೂಡ ಹಣೆ ಬರಹ ಮಾತ್ರ ಬದಲಾಗಿಲ್ಲ. ಈ ನಮ್ಮ ಬೆಂಗಳೂರು ಜಾಗತಿಕ ಮಟ್ಟದಲ್ಲಿ ಸಾಕಷ್ಟು ಹೆಸರು ಮಾಡಿದೆ. ಆದರೆ ಈ ಒಂದು ಬೆಂಗಳೂರಿನಲ್ಲಿ ಇರುವಂತಹ ರಸ್ತೆ ಗುಂಡಿಗಳೇ ಈ ಒಂದು ಹೆಸರಿಗೆ ಕಪ್ಪು ಚುಕ್ಕೆಯನ್ನು ತರ್ತಾ ಇರುವಂಥದ್ದು. ರಸ್ತೆ ಗುಂಡಿಗೆ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗುತ್ತೆ. ಅದೇ ರೀತಿ ಇಲ್ಲೂ ಕೂಡ ನೀವು ಗಮನಿಸ್ಬೋದು, ಕಲಾಸಿಪಾಳ್ಯದ ಬಸ್ ಸ್ಟ್ಯಾಂಡ್ ಮುಂಭಾಗದಲ್ಲಿರುವಂತಹ ರಸ್ತೆ ಏನಿದೆ, ಆ ಒಂದು ರಸ್ತೆಯಲ್ಲೂ ಕೂಡ ಒಂದು ದೊಡ್ಡ ಗುಂಡಿ ಆಗಿರುವಂಥದ್ದು. ಈ ಒಂದು ಗುಂಡಿಯಲ್ಲಿ BMTC ಬಸ್ ಸಿಲುಕಿಕೊಂಡಿರುವಂಥದ್ದು. ಈ ಒಂದು ಬಸ್ ಸ್ಟಾಪಿಗೆ ಅಂದರೆ ಬಸ್ ಬರ್ತಾ ಇತ್ತು, ಅಂದರೆ 77F ಮಾರ್ಗದ ಬಸ್ ಇದಾಗಿತ್ತು. ಅಂದರೆ ರಾಜ್ಕುಮಾರ್ ಸಮಾಧಿಯಿಂದ KR ಮಾರ್ಕೆಟ್ ಮಾರ್ಗವಾಗಿ ಈ ಒಂದು ಬಸ್ ಸಂಚಾರ ಮಾಡ್ತಾ ಇತ್ತು. ಇನ್ನೇನು ಬಸ್ ಸ್ಟಾಪ್ ಒಳಗೆ ಬರಬೇಕಾಗಿತ್ತು. 5-6 ಜನ ಪ್ಯಾಸೆಂಜರ್ ಕೂಡ ಇದ್ರು. ಆ ಒಂದು ಸಮಯದಲ್ಲಿ ರಸ್ತೆ ಗುಂಡಿಗೆ ಈ ಒಂದು ಬಸ್ ಸಿಲುಕಿಕೊಂಡಿರುವಂಥದ್ದು ನೀವು ನೋಡ್ತಾ ಇರ್ಬೋದು. ಹಿಂಭಾಗ ಸಂಪೂರ್ಣವಾಗಿ ರಸ್ತೆ ಅಂದರೆ ಒಂದು ಚಕ್ರ ಸಿಗಾಕೊಂಡಿರೋದ್ರಿಂದ ಸಂಪೂರ್ಣವಾಗಿ ಒಂದು ಭಾಗ ಕುಸಿತಿರುವಂಥದ್ದು. ಇದರಿಂದ ಸಾಕಷ್ಟು ತೊಂದರೆಗಳು ಸಾರ್ವಜನಿಕರು ಹಾಗೆ ಪ್ರಯಾಣಿಕರು ಅನುಭವಿಸ್ತಾ ಇರುವಂಥದ್ದು. ಹಾಗೆ ನೀವು ನೋಡ್ತಾ ಇರ್ಬೋದು, ಕೇವಲ ಈ ಒಂದು ಭಾಗದಲ್ಲಿ ಅಷ್ಟೇ ಅಲ್ಲದೆ ಇಡೀ ರಸ್ತೆ ಸಂಪೂರ್ಣವಾಗಿ ಇದೇ ರೀತಿ ಹಾಳಾಗಿದೆ. ಕಲಾಸಿಪಾಳ್ಯದ ರಸ್ತೆ ಏನಿದೆ ಸಂಪೂರ್ಣವಾಗಿ ಹಾಳಾಗಿರುವಂಥದ್ದು. ಏನು ನಮ್ಮ ಈ ಹಿಂದೆ ಇದ್ದಂತಹ BBMP ಅಧಿಕಾರಿಗಳಾಗಿರ್ಬೋದು, ಈಗಿರುವಂತಹ ಗ್ರೇಟರ್ ಬೆಂಗಳೂರು ಅಥಾರಿಟಿ ಅಧಿಕಾರಿಗಳಾಗಿರ್ಬೋದು, ಸುಮ್ಮನೆ AC ರೂಮಲ್ಲಿ ಕೂತ್ಕೊಂಡು ಲೀಸ್ಟನ್ನು ಕೊಡ್ತಾರೆ. ನಾವು ಆ ಒಂದು ರಸ್ತೆಯಲ್ಲಿ ಇಷ್ಟು ರಸ್ತೆ ಗುಂಡಿಯನ್ನು ಮುಚ್ಚಿದ್ವಿ, ಬೇರೆ ರಸ್ತೆಯಲ್ಲಿ ಇಷ್ಟು ರಸ್ತೆ ಗುಂಡಿಯನ್ನು ಮುಚ್ಚಿದ್ವಿ ಅಂತ. ಆದರೆ ನಿಜಕ್ಕೂ ಕೂಡ ನೀವು ಗಮನಿಸಬೇಕಾಗಿರೋದು ಏನು ಅಂತ ಹೇಳಿದ್ರೆ, ಎಲ್ಲೂ ಕೂಡ ರಸ್ತೆ ಗುಂಡಿಯನ್ನು ಮುಚ್ಚದೇ ಇರುವಂಥದ್ದು. ಮುಚ್ಚಿದ್ರೂ ಕೂಡ ಅವೆಲ್ಲವೂ ಕೂಡ ಕೇವಲ ತಾತ್ಕಾಲಿಕ 3-4 ದಿನಗಳಿಗೆ ಮಾತ್ರ. ಆ ಒಂದು ಥಾರ್ ಆಗಿರ್ಬೋದು ಅಥವಾ ವೈಟ್ ಟ್ಯಾಪಿಂಗ್ ಏನಾಗಿರುತ್ತೆ ಅವೆಲ್ಲವೂ ಕೂಡ ಬರೀ 3-4 ದಿನಗಳಿಗೆ ಮಾತ್ರ ಸೀಮಿತ ಆಗಿರುವಂಥದ್ದು. ಅದರಲ್ಲೂ ಕೂಡ ಮಳೆ ಶುರು ಆಗಿರೋದ್ರಿಂದ ರಸ್ತೆ ಎಲ್ಲಿದೆ, ಗುಂಡಿ ಎಲ್ಲಿದೆ ಒಂದು ಕೂಡ ಗೊತ್ತಾಗ್ತಾ ಇಲ್ಲ. ಹಾಗೆ ಒಂದು ಬೆಸ್ಟ್ ಎಕ್ಸಾಂಪಲ್ ಕೂಡ ನೋಡ್ಬೋದು, ಇಡೀ BMTC ಬಸ್ಸು ಈ ಒಂದು ರಸ್ತೆ ಗುಂಡಿಯಲ್ಲಿ ಸಿಗಾಕೊಂಡಿರುವಂಥದ್ದು. ಹಾಗೆ ಆಟೋ ಏನು ಚಾಲಕರು ಕೂಡ ಇಲ್ಲಿ ಓಡಾಡಲಿಕ್ಕೂ ಕೂಡ ಸಿಕ್ಕಾಪಟ್ಟೆ ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ. ಆ ರೀತಿಯಲ್ಲಿ ಇಡೀ ರಸ್ತೆ ಸಂಪೂರ್ಣವಾಗಿ ಗುಂಡಿಮಯ ಆಗಿರುವಂಥದ್ದು. ಒಟ್ಟಿನಲ್ಲಿ ಈ ಒಂದು ಗ್ರೇಟರ್ ಬೆಂಗಳೂರು ಅಥಾರಿಟಿ ಅಧಿಕಾರಿಗಳೇನಿದ್ದಾರೆ ಈಗಲಾದರೂ ಎಚ್ಚೆತ್ಕೊಳ್ಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ಮಳೆಗಾಲ ಆಗಿರೋದ್ರಿಂದ ರಸ್ತೆ ಗುಂಡಿಗಳಲ್ಲಿ ನೀರು ತುಂಬಿಕೊಳ್ಳುತ್ತೆ. ಹೀಗಾಗಿ ವಾಹನ ಸವಾರರು ನಿಜಕ್ಕೂ ಕೂಡ ಪ್ರಾಣ ಭಯದಲ್ಲೇ ಓಡಾಡುವಂತಹ ಸ್ಥಿತಿ ನಿರ್ಮಾಣ ಆಗುತ್ತೆ. ಬೆಂಗಳೂರಿನ ಕೇವಲ ಕಲಾಸಿಪಾಳ್ಯ ಅಷ್ಟೇ ಅಲ್ಲದೆ ಬೆಂಗಳೂರಿನ ಬಹುತೇಕ ರಸ್ತೆಗಳು ಇದೇ ರೀತಿ ಆಗಿದೆ. ಏನು ಹೇಳ್ತೀರಾ ಸರ್? 5 ವರ್ಷದಿಂದ ಹಿಂಗೆ ಹಾಳಾಗಿದೆ. ಅವ್ರವ್ರ ಮನೆಗೆ ಮಾಡ್ಕೊಂತಾರ ಅವ್ರ. ಸೊ ನೀವು ನೋಡ್ತಾ ಇರ್ಬೋದು, ವಾಹನ ಚಾಲಕರು ಕೂಡ ಅಷ್ಟರ ಮಟ್ಟಿಗೆ ಚೀಮಾರಿಯನ್ನು ಹಾಕ್ತಾ ಇದ್ದಾರೆ. ಈಗಲಾದರೂ ಅಧಿಕಾರಿಗಳು ಎಚ್ಚೆತ್ಕೊಂಡು ಈ ಒಂದು ರಸ್ತೆ ಗುಂಡಿಯನ್ನು ಮುಚ್ಚಬೇಕಾಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಒಂದು ಕಡೆ ಸಾರ್ವಜನಿಕರಿಗೂ ನಷ್ಟ ಆಗುತ್ತೆ, ಮತ್ತೊಂದು ಕಡೆ ಸರ್ಕಾರಕ್ಕೂ ಕೂಡ ಈ ರೀತಿ BMTC ಬಸ್ಗಳು ಸಿಕ್ಕಿ ಹಾಕೊಳ್ಳೋದ್ರಿಂದ ಸಾಕಷ್ಟು ಡ್ಯಾಮೇಜ್ ಆಗೋದ್ರಿಂದ ಮತ್ತೊಂದು ಕಡೆ ಸರ್ಕಾರಕ್ಕೂ ಕೂಡ ಸಾಕಷ್ಟು ನಷ್ಟ ಆಗುತ್ತೆ. ಕ್ಯಾಮ್ರಾ ಪರ್ಸನ್ ಪವನ್ ಗೌಡ ಜೊತೆ ಸುಷ್ಮಿತಾ ಪೂಜಾರಿ, ಪವರ್ TV ಬೆಂಗಳೂರು.